ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದೀರಾ? ಹಾಗಿದ್ರೆ ನೀವು ಈ ಮಿಸ್ಟೇಕ್ಸ್ನ ಯಾವತ್ತೂ ಮಾಡಬೇಡಿ. ಯಾವುದದು? ನಂಬರ್ 1, ಊಟವನ್ನು ಕ್ವಾಂಟಿಟಿಯಲ್ಲಿ ತುಂಬ ಕಡಿಮೆ ತಿನ್ನುವಂಥದ್ದು ಅಥವಾ ಸ್ಕಿಪ್ ಮಾಡುವಂಥದ್ದು. ಸೊ ನೀವು ಯಾವಾಗ ಕಡಿಮೆ ತಿಂತೀರಾ ಅಥವಾ ಸ್ಕಿಪ್ ಮಾಡ್ತೀರಾ, ನಿಮ್ಮ ದೇಹದ ಮೆಟಬಾಲಿಸಮ್ ಅಥವಾ ಪಚನ ಶಕ್ತಿ ಅಂತ ಏನು ಹೇಳ್ತೀವಿ ಅದು ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ. ಸೊ ಕಮ್ಮಿ ಆದಾಗ ನಮ್ಮ ದೇಹ ಎನರ್ಜಿನ ಸೇವ್ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ. ನಮ್ಮ ಫ್ಯಾಟ್ ಬರ್ನ್ ಆಗೋದು ಸ್ಲೋ ಡೌನ್ ಆಗುತ್ತೆ. ಇದರಿಂದ ನಿಮಗೆ ವೆಯ್ಟ್ ಲಾಸ್ ಆಗೋದಿಲ್ಲ. ಇನ್ನು ಎರಡನೇದು, ಯಾವಾಗಲೂ ಡಯಟ್ ಮೇಲೆ ಜಾಸ್ತಿ ರಿಲೇ ಆಗುವಂಥದ್ದು, ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡದೇ ಇರುವಂಥದ್ದು. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಇನಿಷಿಯಲಿ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಡಯಟ್ ಫಾಲೋ ಮಾಡೋದ್ರಿಂದ, ಕೆಲವು ರಿಸ್ಟ್ರಿಕ್ಷನ್ಸ್ ಈ ಥರದ್ದೆಲ್ಲ ಫಾಲೋ ಮಾಡೋದ್ರಿಂದ. ಬಟ್ ಯಾವಾಗ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದಿಲ್ಲ, ಆಫ್ಟರ್ ಸಮ್ ಟೈಮ್ ನಿಮಗೆ ವೆಯ್ಟ್ ಲಾಸ್ ಆಗೋದು ಸ್ಟಕ್ ಆಗುತ್ತೆ. ಇನ್ನು ಮೂರನೇದು, ಒಂದು 30 ಡೇಸಲ್ಲಿ ಒಂದು 7 kg ಅಥವಾ 10 kgs ಹಂಗೆ ಕಡಿಮೆ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು. ದಟ್ ಈಸ್ ವೆರಿ ರಾಂಗ್ ಆ್ಯಕ್ಚುಲಿ. ಯಾಕಂದರೆ ನಮ್ಮ ದೇಹದ ಫ್ಯಾಟ್ ಹೇಗೆ ಡೆಪಾಸಿಟ್ ಆಗಿರುತ್ತೆ, ಇಟ್ ಟೇಕ್ಸ್ ಓವರ್ ದ ಇಯರ್ಸ್, ಲೈಕ್ 3 years 4 years ಅಥವಾ 5 years. ಇಷ್ಟು ಟೈಮಲ್ಲಿ ಅಷ್ಟು ಎಷ್ಟು ಓವರ್ ವೆಯ್ಟ್ ಇರ್ತೀರ, ಲೈಕ್ 10 kgs 15 kgs ಅಷ್ಟು ಡೆಪಾಸಿಟ್ ಆಗಿರುತ್ತೆ. ನೀವು ಅದನ್ನು ಒಂದೇ ತಿಂಗಳಲ್ಲಿ ಕಮ್ಮಿ ಮಾಡ್ಕೊಳ್ಳಬೇಕು ಅಂತ ಅಂದ್ಕೊಳ್ಳೋದು ಇಟ್ಸ್ ಅ ರಾಂಗ್ ಎಕ್ಸ್ಪೆಕ್ಟೇಷನ್. ಸೊ ಹಾಗಾಗಿ ನೀವು ಒಂದು ಕನ್ಸಿಸ್ಟೆನ್ಸಿ ಅನ್ನೋದನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಮತ್ತು ಸಸ್ಟೈನಬಲ್ ಮೆಥಡನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಅಂದರೆ ನೀವು ಡಯಟಲ್ಲಿ ವೆಯ್ಟ್ ಲಾಸ್ ಜರ್ನಿಯಲ್ಲಿರುವಾಗ ಏನು ಫಾಲೋ ಮಾಡ್ತೀರಾ ಅದನ್ನು ನೀವು ವೆಯ್ಟ್ ಲಾಸ್ ಮಾಡ್ಕೊಂಡ್ಮೇಲೂ ಕೂಡ ಫಾಲೋ ಮಾಡೋ ಥರ ಇರಬೇಕು. ಸೊ ಅದನ್ನು ಬಿಟ್ಟು ನೀವು ಯಾವಾಗ ಶಾರ್ಟ್ಕಟ್ಸ್ನ ಅಥವಾ ಕ್ರ್ಯಾಶ್ ಡಯಟ್ನ ಫಾಲೋ ಮಾಡ್ತೀರಾ, ದಟ್ ಈಸ್ ನಾಟ್ ಸಸ್ಟೈನಬಲ್ ಮೆಥಡ್ಸ್. ಅಂದರೆ ಅದನ್ನು ನೀವು ಲೈಫ್ ಲಾಂಗ್ ಫಾಲೋ ಮಾಡೋದಕ್ಕೆ ಆಗೋದಿಲ್ಲ. ಸೊ ನೀವು ಯಾವಾಗ ಅದನ್ನು ಸ್ಟಾಪ್ ಮಾಡ್ತೀರಾ ಮತ್ತೆ ಅದು ವೆಯ್ಟ್ ರೀಗೇನ್ ಆಗುತ್ತೆ ಅಥವಾ ರೀಬೌಂಡ್ ಆಗುತ್ತೆ. ಸೊ ಆಗ ನಿಮಗೆ ಮತ್ತೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಇದು ಕಷ್ಟ ಅಂತ ಹೇಳಿ ಅನಿಸುತ್ತೆ. ಸೊ ಹಾಗಾಗಿ ಈ ಥರ ಎಲ್ಲ ಆಗಬಾರ್ದು ಅಂತಂದರೆ ಈ 3 ಮಿಸ್ಟೇಕ್ಸ್ನ ಮಾಡಬೇಡಿ. ಮತ್ತು ನೀವು ಯಾವ ಥರ ಮಿಸ್ಟೇಕ್ಸ್ ಮಾಡಿದ್ದೀರಾ ಅಂತ ಹೇಳಿ ಕಮೆಂಟ್ನಲ್ಲಿ ಹಾಕಿ.